ಅಂತರಪಟ ಅಂತರಪಟ. ಓಹೋ, ಏನ್ ರಾಜಲಕ್ಷ್ಮಿ, ಹೊಸ ಕೆಲ್ಸನಾ? ಇಲ್ಲ, ಹಳೆ ಕೆಲ್ಸನೇ. ನನ್ನ ಹೆಂಡತಿ ಮಗಳ ಮಾತು ನಂಬಿ ಮತ್ತೆ ಬೀದಿಗೆ ಬಂದ್ಬಿಟ್ಟೆ. ಅಂದ್ರೆ ಈ ಬೀದಿ ಅಲಿಯೋ ಕೆಲಸ ಮತ್ತೆ ಮಾಡಂಗಾಯ್ತು ಅಂದೆ. ಅವಳು ಹಂಗೇನೆ ರಾಜಲಕ್ಷ್ಮಿ, ಅವಳು ನಂಬ್ಕೊಂಡ್ರೆ ಯಾರು ಉದ್ಧಾರ ಆಗಲ್ಲ. ಇದೇ ನೀವನು ಏನಕ್ಕೂ ರಿಯಾಕ್ಟೇ ಮಾಡ್ತಾ ಇಲ್ವಲ್ಲ? ಆರಾಧನ ಬಗ್ಗೆ ಹೇಳಿದ್ರೆ ಇಷ್ಟೊಂದು ಹುಡ್ಕೊಂಡು ಜಗಳಕ್ಕೆ ಬರ್ಬೇಕಾಗಿತ್ತು. ಅಮ್ಮ, ನಾನು ಹೋಗಿ ಬರ್ತೀನಿ. ಆರಾಧನಾ, ತಿಂಡಿ ತಿಂದೇನೆ? ಹೂಮ್ಮ, ನಾನು ತಿಂದೆ. ಯಾಕೆ ಸುಳ್ಳು ಹೇಳ್ತಿದ್ಯಾ? ನೀನೇನೂ ತಿಂದಿಲ್ಲ. ಅಮ್ಮ, ದಾರಿಲಿ ಹೋಗ್ತಾ ತಿನ್ಕೋತೀನಿ, ನಂಗೆ ತುಂಬ ಇಂಪಾರ್ಟೆಂಟ್ ಕೆಲಸ ಇದೆ. ಆರಾಧನಾ, ನಿನ್ನೆಯಿಂದ ನೀನೇನೂ ತಿಂದಿಲ್ಲ, ಇವಾಗೂ ತಿಂಡಿ ತಿಂದೆ ಹಾಗೆ ಹೋಗ್ತಿದ್ಯಾ? ಅಮ್ಮ, ನನಗೆ ಟೈಮ್ ಆಗ್ತಿದೆ, ನೀನು ಹುಷಾರು. ಟೈಮಿಗೆ ಮಾತ್ರೆ ತಗೋ, ಗಾಳಿಲೆಲ್ಲ ನಿಂತ್ಕೋಬಾರ್ದು. ಒಳಗಡೆ ಹೋಗು ಹೋಗು. ಹಲೋ, ಈವೆಂಟ್ ಮ್ಯಾನೇಜರ್ ಮೇಡಮ್, ಇವತ್ತೇನು ಡ್ರಾಪ್ ಇಲ್ವೋ? ರಾಜ್, ಮರ್ತೆ ಹೋಗಿದ್ದೆ, ಇದನ್ನ ತಗೊಳ್ಳಿ. ಇದರಲ್ಲಿರೋ ಅಡ್ರೆಸ್ಗೆ ಹೋಗಿ ಆ ನಂಬರ್ಗೆ ಕಾಲ್ ಮಾಡಿ, ಇವತ್ತು ನಿಮ್ಗೆ ಅಮೌಂಟ್ ಸಿಗುತ್ತೆ. ದುಡ್ಡ ಅಲ್ಲ, 50 ಲಕ್ಷ ಸಾಲ ಮಾಡಿ ಪಾತ್ರೆ ಇಟ್ಕೊಂಡು ಭಿಕ್ಷೆ ಬೇಡಕ್ಕೆ ಹೋಗ್ತಾಳೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಇವಳ ಹತ್ರ ಇರೋದು ಅಕ್ಷಯ್ ಪಾತ್ರೆ ಅನ್ಸುತ್ತೆ. ಅದು ಎಲ್ಲಿಂದ ದುಡ್ಡು ಬರ್ತಾ ಇದೆ ಇವಳಿಗೆ? ನನಗಿವತ್ತು ಡ್ರಾಪ್ ಮಾಡೋದು ಬೇಡ, ನಾನೇ ಹೋಗ್ತೀನಿ. ಯಾವ ಕಡೆ ಹೊರಟಿದ್ದೀರಾ? ಬೇರೆ ಒಂದು ಕೆಲ್ಸಕ್ಕೆ ಹೋಗ್ತಿದ್ದೀನಿ, ಬಾಯ್. ಯಾವ ಕಡೆ ಹೊರಟಿದ್ದಾರೆ ಇವರು? ಏನು ಸರಿಯಾಗಿ ಹೇಳ್ತಾ ಇಲ್ಲ, ತುಂಬಾ ಅರಿಬರಿಲ್ ಬೇರೆ ಇದ್ದಾರೆ. ಇವರಿಬ್ಬರ ಮಧ್ಯೆ ಏನೋ ಸರಿ ಇಲ್ಲ ಅನ್ನಿಸ್ತಾ ಇದೆ. ಏನಾಗಿರ್ಬೋದು? ಯಾರಾದನ ಏನೋ ಸೀಕ್ರೆಟ್ ಗೇಮ್ ಆಡ್ತಾ ಇರೋದಂತೂ ಪಕ್ಕ. ಅದೇನು ಅಂತ ತಿಳ್ಕೋಬೇಕು. ಅಕ್ಕ, ಕಾಂಚನ, ಏನಾಯ್ತೆ? ಏನಿಲ್ಲ. ಅಯ್ಯೋ ದೇವ್ರೆ, ನಿನ್ನೆ ತಾನೇ ದಿಶಾ ಬರ್ತಾಳೆ ಅಂತ ಅಷ್ಟೊಂದು ಖುಷಿಯಾಗಿದೆ. ಈಗ ನೋಡು, ಮುಖ ಬಾಡ್ ಹೋಗಿದೆ. ಏನು ಗಣಪತಿ ಊರಲ್ಲಿಲ್ಲ ಅಂತ ಬೇಜಾರ? ಅದಲ್ಲ ಅಕ್ಕ, ನನಗೆ ದಿಶಾದೇ ಯೋಚನೆ ಆಗಿದೆ. ಯಾಕೆ? ಓದ್ ಮುಗಿಸ್ಕೊಂಡು ಬಂದ್ಲು, ಒಳ್ಳೆ ಕೆಲಸ ಸಿಗುತ್ತೆ, ಇನ್ನೇನ್ ಟೆನ್ಷನ್ ನಿನಗೆ? ಕೆಲಸ ಸಿಕ್ಕಿದ್ರೆ ಸಾಕ ಅಕ್ಕ, ಒಳ್ಳೆ ಸಂಬಂಧ, ಒಳ್ಳೆ ಮನೆನೂ ಸಿಗ್ಬೇಕಲ್ವಾ? ಅಯ್ಯೋ ಕಾಂಚನ, ದಿಶಾ ಮದ್ವೆಗೆ ಈಗ್ಲೇ ಯಾಕೆ ಅವಸರ? 1-2 ವರ್ಷ ಕೆಲಸ ಮಾಡ್ಲಿ, ಹಾಯ್ ಆಗಿರ್ಲಿ, ಆಮೇಲೆ ಸಂಬಂಧ ನೋಡೋಣ. ಅಕ್ಕ, ನಾನು ಹಾಗೆ ಅನ್ಕೊಂಡಿದ್ದೆ, ಆದ್ರೆ ದಿಶನ್ ಮನ್ಸಲ್ಲಿರೋದೇ ಬೇರೆ. ಅಂದ್ರೆ ಏನೇ ನಿನ್ ಮಾತಿನ ಅರ್ಥ? ದಿಶಾ ಯಾರನ್ನಾದ್ರೂ ಇಷ್ಟಪಡ್ತಾ ಇದ್ದಾಳ? ಹಾಗೇನಾದ್ರೂ ಇದ್ರೆ ಅವಳನ್ನ ಕೇಳೆ, ಅವಳು ಒಳ್ಳೆ ಹುಡುಗನ್ನ ಇಷ್ಟಪಟ್ಟಿರ್ಬೋದು. ಯಾಕಂದ್ರೆ ದಿಶಾ ನಮ್ಮನೆ ಹುಡುಗಿ, ನನಗೆ ಅವಳ ಚಾಯ್ಸ್ ಮೇಲೆ ನಂಬಿಕೆ ಇದೆ ಕಣೆ. ದಿಶನ್ ಮನ್ಸಲ್ಲಿರೋ ಹುಡುಗ ಚಿನ್ನದಂತವನಕ್ಕ.
ಆದರೆ ಆ ಚಿನ್ನ ನಮ್ಮ ಕೈಗೆ ಎಟ್ಕುತ್ತೋ ಇಲ್ವೋ ಅಂತ ಚಿಂತೆ. ಯಾರ್ಯಾ ಹುಡುಗ ನನಗೂ ಹೇಳೆ, ನನಗವನು ಗೊತ್ತಿದ್ದಾನಾ? ಅಕ್ಕ, ದಿಶಾ ಇಷ್ಟಪಡ್ತಿರೋದು ನಮ್ಮ ಸುಶಾಂತ್ನ. ಈ ವಿಷಯ ನಿನಗೆ ಗೊತ್ತಿರ್ಬೇಕಲ್ವಾ? ಯಾಕಂದ್ರೆ ಸುಶಾಂತೇ ನಿನ್ನ ಗಂಡ ಅಂತ ಅನ್ಕೊಂಡೆ ತಾನೇ ನೀನು ಅವಳನ್ನ ಬೆಳೆಸಿದ್ದು. ಅಯ್ಯೋ ಕಾಂಚನ, ದಿಶಾ ಏನಷ್ಟು ದಡ್ಡಿನ? ನಾವೆಲ್ಲ ತಮಾಷೆಗಲ್ವಾ ಹೇಳ್ತಾ ಇದ್ದಿದ್ದು. ಅವಳಿಗೆ ಗೊತ್ತಾಗಿರುತ್ತೆ ಸುಶಾಂತ್ ಇಷ್ಟ ಅಂತ, ಅವಳು ತಮಾಷೆ ಮಾಡಿರ್ತಾಳೆ. ಇಲ್ಲ ಅಕ್ಕ, ಅವಳ ಮನಸ್ಸಲ್ಲಿ ನಾವು ತಮಾಷೆ ಅಂತ ಎಸ್ತಿದ್ದ ಬೀಜ ಪ್ರೀತಿ ಅನ್ನೋ ದೊಡ್ಡ ಹೆಮ್ಮರವಾಗಿ ಬೆಳೆದಿದೆ. ಏನ್ ಹೇಳ್ತಾ ಇದ್ದೆ ಕಾಂಚನ ನೀನು? ಇದು ಹೇಗ್ ಸಾಧ್ಯ? ನೋಡು, ನಾವು ದಿಶನ್ಗೆ ತಿಳಿಸಿ ಹೇಳೋಣ, ಅವಳು ಅರ್ಥ ಮಾಡ್ಕೋತಾಳೆ. ಅರೆ, ಇದೇನು ಅಕ್ಕ ಹೀಗೆ ಹೇಳ್ತಾ ಇದ್ದಾಳೆ? ಹಂಗಂದ್ರೆ ಅಕ್ಕನ ಮನಸ್ಸಲ್ಲಿ ಏನಿದೆ? ಕಾಂಚನ, ನೀ ಏನು ಯೋಚನೆ ಮಾಡಬೇಡ. ಇವ್ರ ಹತ್ರ ಹೇಳಿ ದಿಶನ್ಗೆ ಒಳ್ಳೆ ಹುಡುಗನ ನಾನು ಹುಡುಕಿಸ್ತೀನಿ. ಯಾಕತ್ತೆ? ನಾನು ನಿಮ್ಮ ಸೊಸೆ ಆಗೋದು ನಿಮ್ಗಿಷ್ಟ ಇಲ್ವಾ? ಮಾತಾಡಿ ಅತ್ತೆ. ಅದು ಹಾಗಲ್ಲಮ್ಮ ದಿಶಾ. ನೋಡಿ ಅತ್ತೆ, ನನಗೆ ಬೇರೆ ಯಾವ ಸಂಬಂಧನೂ ನೋಡೋ ನೆಸೆಸಿಟಿ ಇಲ್ಲ. ನಾನು ಮದ್ವೆ ಅಂತ ಆದ್ರೆ ಅದು ಸುಶಾಂತ್ನ ಮಾತ್ರ. ಏನಮ್ಮ ಈಗೆಲ್ಲ ಮಾತಾಡ್ತೀಯ ನೀನು? ನಾನು ನಿನ್ನನ್ನು ಪ್ರೀತಿ ಮಾಡಲ್ಲ, ಮುನಿಯಮ್ಮನ ಪ್ರೀತಿ. ನೋಡಿದ್ಯಾ ಪ್ರೀತಿ ಅಂತ ಈಗ ನಿನ್ ಬಾಯಲ್ಲೇ ಬಂತು. ನಿನ್ನನ್ನ ಅವ್ಳು ಚೆನ್ನಾಗಿ ನೋಡ್ಕೊತಿರೋದಿಕ್ಕೆ, ನಿನಗೆ ಜಗತ್ತನ್ನ ಒಂದು ಹೊಸ ರೀತಿಲಿ ನೋಡೋದನ್ನ ಹೇಳ್ಕೊಟ್ಟಿರೋದಿಕ್ಕೆ ಎಲ್ಲ ಸೇರಿ ಅವಳನ್ನ ಒಂದೇ ಒಂದ್ಸಲ ಅಪ್ಕೊಂಡು ಅವಳಿಗೊಂದು ಥ್ಯಾಂಕ್ಸ್ ಹೇಳ್ಬೇಕು ಕಣೋ. ಹಾಯ್ ಬ್ರದರ್, ಹೇಗಿದ್ದೀರಾ? ನೀವು ಆರಾಧನ ಅವ್ರ ಫ್ರೆಂಡ್ ತಾನೆ? ನೀವು ನನ್ನೇ ಬರ್ತ್ಬಿಟ್ರಾ? ಸಾರಿ, ನೀವು ಯಾರಂತ ಗೊತ್ತಾಗ್ತಿಲ್ಲ. ನಾನೇನೋ ಬೇರೆ ಟೆನ್ಷನ್ ಇದ್ದೀನಿ. ಅಯ್ಯೋ ಪರವಾಗಿಲ್ಲ ಬ್ರದರ್, ಈ ಹಾಸ್ಪಿಟ್ಲು ಅಲ್ದಾಟ ಅಂದ್ರೆ ಹಿಂಗೆ ಬರೀ ತಲೆನೋವು. ಈಗೇನು ನೀವು ಅದೇ ಹಾಸ್ಪಿಟ್ಲಿಗೆ ಹೊರಟಿದ್ದೀರಾ? ಬನ್ನಿ, ನಾನೇ ಡ್ರಾಪ್ ಮಾಡ್ತೀನಿ. ಯಾವ ಹಾಸ್ಪಿಟ್ಲು? ಅದೇ ಈಗಷ್ಟೇ ಆರಾಧನಾ ಮೇಡಮ್ನ ಡ್ರಾಪ್ ಮಾಡಿದ್ನಲ್ಲ. ನೀವು ಅಲ್ಲಿಗೆ ಹೋಗ್ತಿದ್ದೀರಾ ತಾನೆ? ಏನು, ಆರಾಧನ್ ಅವರು ಹಾಸ್ಪಿಟ್ಲಿಗೆ ಹೋದ್ರಾ? ಏನಾಯ್ತು ಅವ್ರಿಗೆ? ಓ, ನಿಮಗೆ ಗೊತ್ತೇ ಇರಲಿಲ್ವಾ? ನಾನು ಈಗ ತಾನೇ ಡ್ರಾಪ್ ಮಾಡ್ಬಿಟ್ಟು ಬಂದೆ. ಹುಷಾರಾಗೆ ಇದ್ರು, ಆದ್ರೆ ಯಾಕೋ ತುಂಬಾ ಮಂಕಾಗಿದ್ರು. ಯಾವಾಗ ಸಿಕ್ಕಿದ್ರು ಬಾಯಿ ತುಂಬಾ ಮಾತಾಡ್ತಿದ್ರು. ಯಾಕೋ ಇವತ್ತು ಮಂಕಾಗಿದ್ರು. ನಾನು ಅನ್ಕೊಂಡೆ ಯಾರೋ ಹಾಸ್ಪಿಟ್ಲ್ ಅಲ್ಲಿ ಅವ್ರಿಗೆ ತುಂಬಾ ಬೇಕಾಗಿರೋರು ಹುಷಾರಿಲ್ಲ ಅಂತ. ಯಾಕೆ ಬ್ರದರ್, ಏನಾಯ್ತು? ಏನಪ್ಪ, ಈಗಲೇ ನಮ್ಮನ್ನ ಆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಕ್ಕಾಗತ್ತಾ? ಅದಕ್ಕೇನಂತೆ, ಬನ್ನಿ ಸರ್ ಹೋಗೋಣ. ಬನ್ನಿ. ಅಂಕಲ್, ನಾನು ಹೇಳಿಲ್ವಾ ಅವ್ರು ಏನೋ ಅಪಾಯ ಮಾಡ್ಕೊಂಡಿದ್ದಾರೆ, ಹಾಸ್ಪಿಟ್ಲಿಗೆ ಹೋಗಿದ್ದಾರೆ ಅಂದ್ರೆ ಏನೋ ಅನಾಹುತ ಮಾಡ್ಕೊಂಡಿರ್ತಾರೆ. ನಡಿಯಪ್ಪ, ಈಗಲೇ ನಾವು ಹಾಸ್ಪಿಟ್ಲಿಗೆ ಹೋಗೋಣ. ಆರಾಧನಾ, ನೀವು ನಿಮ್ಮ ಸ್ವಯಂ ಇಚ್ಛೆಯಿಂದ ಈ ಡಿಸಿಷನ್ಗೆ ಬಂದಿದ್ದೀರಾ ತಾನೆ? ಅಥವಾ ಯಾವ್ದಾದ್ರು ಪ್ರೆಷರ್ಗೆ ಈ ಕೆಲಸಕ್ಕೆ ಒಪ್ಕೋತಾ ಇದ್ದೀರಾ? ಡಾಕ್ಟರ್, ನನಗೆ ಯಾರೂ ಒತ್ತಾಯ ಮಾಡಿಲ್ಲ. ನಾನು ಇಷ್ಟಪಟ್ಟೆ ಈ ಡಿಸಿಷನ್ ತಗೊಂಡಿದ್ದೀನಿ. ಓಕೆ, ಹಾಗಿದ್ರೆ ಆಪರೇಷನ್ ಥಿಯೇಟರ್ಗೆ ನಡೀರಿ. ಏನು ಪ್ರಾಬ್ಲಮ್ ಇವ್ರದ್ದು? ನಾನು ಸುಶಾಂತ್ನ ಮದುವೆ ಆಗ್ತೀನಿ ಅಂದರೆ ಸಖತ್ ಖುಷಿ ಆಗಿಬಿಡ್ತಾರೆ. ನಾಳೆನೇ ಪುರೋಹಿತರನ್ನ ಕರೆಸಿ ಎಂಗೇಜ್ಮೆಂಟ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಅತ್ತೆ ಅಷ್ಟೊಂದು ಇಂಟ್ರೆಸ್ಟೇ ತೋರಿಸಲಿಲ್ವಲ್ಲ. ಇಲ್ಲೇನೋ ವಿಷಯ ಇದೆ. ಅಮ್ಮನೂ ಸರಿಯಾಗಿ ಏನೂ ಹೇಳ್ತಾನೆ ಇಲ್ಲ. ದಿಶಾ, ಅಮ್ಮು ಸಾರಿ, ನಾನು ಬಂದ ತಕ್ಷಣ ನಿಮ್ಮೆಲ್ಲರನ್ನ ಸರಿಯಾಗಿ ಮಾತಾಡ್ಸೋಕ್ಕಾಗಲಿಲ್ಲ. ಅದು ಸುಶಾಂತ್ ಮನೆಯಲ್ಲಿಲ್ಲದೆ ಇರೋ ವಿಷಯ ಕೇಳಿ ಐ ಆಮ್ ಕಂಪ್ಲೀಟ್ಲಿ ಅಪ್ಸೆಟ್. ನನಗೆ ಅರ್ಥ ಆಗುತ್ತೆ ದಿಶಾ. ನೀನು ಚಿಕ್ಕ ವಯಸ್ಸಿಂದ ಅವನ ಜೊತೆನೇ ಆಡ್ಕೊಂಡು ಬೆಳೆದೆ. ಅವನಂದ್ರೆ ನಿನಗೆ ತುಂಬ ಇಷ್ಟ. ಎಲ್ಲ ಅವನ ಜೊತೆನೇ ಶೇರ್ ಮಾಡ್ಕೋತಿದ್ದೆ. ಹಾಗೆ ಬೆಳೀತಾ ಬೆಳೀತಾ ಅವನ ಮೇಲಿನ ಇಷ್ಟ ಪ್ರೀತಿಯಾಗಿ ಬದಲಾಯಿತು. ನನಗೆಲ್ಲ ಅರ್ಥ ಆಗುತ್ತೆ.
ನೀನಾದರೂ ನನ್ನನ್ನು ಅರ್ಥ ಮಾಡ್ಕೋತಿದ್ಯಲ್ಲ ಅಮ್ಮ, ನನಗೆ ಅಷ್ಟು ಸಾಕು. ಅತ್ತೆಗೆ ಈ ವಿಷಯ ಎಲ್ಲ ಗೊತ್ತು ತಾನೆ, ಆದರೆ ಅವ್ರು ಯಾಕೆ ನಾನೇನೋ ಹೊಸ ವಿಷಯ ಹೇಳ್ತಿದ್ದೀನಿ ಅನ್ನೋ ಥರ ರಿಯಾಕ್ಟ್ ಮಾಡಿದ್ರು? ನಿಜ ಹೇಳು ಅಮ್ಮ, ಸುಶಾಂತ್ಗೆ ಬೇರೆ ಸಂಬಂಧ ಏನೂ ನೋಡ್ತಿಲ್ಲ ತಾನೆ? ನೋ ದಿಶಾ, ನಾಟ್ ಅಟ್ ಆಲ್. ಮನೇಲಿ ನಿನ್ನಂತ ಹುಡುಗಿ ಇರ್ಬೇಕಾದ್ರೆ ಬೇರೆ ಯಾಕೆ ನೋಡ್ತಾರೆ? ಮತ್ತೆ ಅತ್ತೆ? ಅಮ್ಮನ ಬಗ್ಗೆ ನೀನ್ ತಲೆ ಕೆಡ್ಸ್ಕೋಬೇಡ. ಸುಶಾಂತ್ ಮನೇಲಿ ಇಲ್ವಲ್ಲ, ಅವ್ನು ಯಾವಾಗ ಬರ್ತಾನೆ ಅನ್ನೋ ಟೆನ್ಷನಲ್ಲಿದ್ದಾರೆ. ಅದಕ್ಕೆ ಅಮ್ಮ ಹೇಳಿದ್ದು, ಮೊದಲು ಸುಶಾಂತ್ ಬರಲಿ, ಆಮೇಲೆ ಮದುವೆ ಬಗ್ಗೆ ಯೋಚನೆ ಮಾಡೋಣ ಅಂತ. ರಿಯಲಿ? ಅಫ್ಕೋರ್ಸ್. ಅಮ್ಮಂಗೆ ನಿನ್ನನ್ನು ಸುಶಾಂತಕ್ಕೆ ತಂದ್ಕೋಬಾರ್ದು ಅಂತಿದ್ದಿದ್ರೆ ನೀನು ಕೇಳಿದ ತಕ್ಷಣ ಬೇಡ, ನೀನು ನನ್ನ ಸೊಸೆ ಆಗೋದು ಇಷ್ಟ ಇಲ್ಲ ಅಂತ ಹೇಳಿರೋರು. ಹಾಗೇನು ಹೇಳಿಲ್ವಲ್ಲ, ಅಂದ್ರೆ ಅದರ ಅರ್ಥ ಈಗಲೇ ಬೇಡ ಅಂತಷ್ಟೆ. ದಿಶಾ, ನೀನಂತೂ ನಿನ್ನ ಡಿಸಿಷನಿಂದ ಹಿಂದೆ ಸರಿಬೇಡ. ಯು ಆರ್ ದ ಬೆಸ್ಟ್ ಪೇರ್ ಫಾರ್ ಮೈ ಬ್ರದರ್. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ನೀನಾದರೂ ನಂಗೆ ಸಪೋರ್ಟ್ ಇದೆಯಲ್ಲ, ನನಗಷ್ಟು ಸಾಕು. ನಿನ್ನಂತ ಪೆದ್ದ ಹುಡುಗಿನ ಸುಶಾಂತ್ಗೆ ಗಂಟು ಹಾಕಿದ್ರೆ ಅಲ್ಲಿಗೆ ಒಂದು ಕತೆ ಮುಗೀತು. ನಿನ್ನಿಂದಾನೆ ಸುಶಾಂತ್ ಅರ್ಧ ಸರ್ವನಾಶ ಆಗ್ತಾನೆ. ಒಂದ್ ಕಡೆ ನಿನ್ನ ತಡ್ಕೋಬೇಕು, ಇನ್ನೊಂದ್ ಕಡೆ ಬ್ರೇಕಪ್ ನೋವು ಬೇರೆ. ಮಗಳೇ, ಸಿಗ್ತಾನಮ್ಮ ನೋಟ್ಸು? ಇರಪ್ಪ, ಹುಡುಕ್ತಾ ಇದ್ದೀನಿ. ಎಲ್ಲೆಲ್ಲೋ ಇಟ್ಟಿರ್ತೀಯ, ಇನ್ನೆಲ್ಲೆಲ್ಲೋ ಹುಡುಕ್ತೀಯ. ಅಲ್ಲೇ ರೂಮಲ್ಲೇ ಇರುತ್ತೆ, ಹುಡ್ಕೋ. ನೋಡು, ಯಾವ್ದೋ ಡಾಕ್ಯುಮೆಂಟು, ಇದಕ್ಕೆ ಆರದನ್ನ ಸೈನ್ ಬೇರೆ ಇದೆ. ಡಾಕ್ಯುಮೆಂಟಾ? ಏನೊಂಚೂರು ಓದು ಮಗಳೇ. ಅಂಥದ್ದೇನಮ್ಮ ಇದೆ ಅದರಲ್ಲಿ? ಬಾಯ್ ಬಿಡ್ತಾ ಇದೆಯಾ? ಅಪ್ಪ, ಆರಾಧನಾ ಕಾಸಿಗೋಸ್ಕರ ಅವ್ಳು ಕಿಡ್ನಿ ಡೊನೇಟ್ ಮಾಡೋದಕ್ಕೆ ಒಪ್ಕೊಂಡಿದ್ದಾಳೆ. ಏನು? ಆರಾಧನಾ ಕಾಸ್ಗೋಸ್ಕರ ಕಿಡ್ನಿ ಮಾರ್ತಾ ಇದ್ದಾಳ? ಆರಾಧನ ಅವ್ರಂತ ಬಂದಿದಾರಲ್ಲ, ಅವ್ರು ಎಲ್ಲಿದ್ದಾರೆ? ಯಾರು ಕಿಡ್ನಿ ಡೊನೇಟ್ ಮಾಡಕ್ ಬಂದವರಾ? ಕಿಡ್ನಿ ಡೊನೇಟ್ ಮಾಡಕ? ಹೌದು. ಆರಾಧನನ? ಹೌದು. ಎಲ್ಲಿದ್ದಾರೆ ಅವರು? ಫಸ್ಟ್ ಫ್ಲೋರ್ ಅಲ್ಲಿ ಇದ್ದಾರೆ.